तन्मयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिभृगां यथा विनिमयो यत्र त्रिसर्गुषः धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहादिबन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् ಅಲ್ಲ ಗಾಳಿ ತುಂಬ ಬರುತ್ತೆ ಮೂವತ್ತಲ್ಲ 30 ಎಷ್ಟು ನಿಮಿಷ ಹಾಂ 23 ಹಾಂ 30 23 ಶ್ಲೋಕ. ಶುದ್ಧಾಯ ಶಾಂತಾಯ ನಮಃ ಸ್ವನಿಷ್ಠ ಮನಸ್ಯ ಪಾರ್ಥೇ ವಿಲಸದ್ವಯಾಯ ನಮೋ ಜಗತ್ಸ್ಥಾನಲಯೋದಯೇಷು ಗೃಹೀತಮಾಯಾಗುಣವಿಗ್ರಹಾಯ ಸು ಅನಿಷ್ಠಮನಸಿ ಶುದ್ಧಾಯ. ಇದೆಲ್ಲ ರುದ್ರಗೀತ. ಇದು ರುದ್ರಗೀತೆಯಲ್ಲಿ ಪ್ರಚೇತಸರೆಲ್ಲ ಸ್ತೋತ್ರ ಮಾಡೋರು ರುದ್ರದೇವರು ಹೇಳ್ಕೊಡ್ತಾರೆ. ರುದ್ರದೇವರನ್ನ ಕುರಿತ ಗೀತೆಯಲ್ಲ, ರುದ್ರದೇವರು ಹೇಳಿಕೊಟ್ಟಂಥ ಗೀತೆಯನ್ನು ಹೇಳ್ತಾ ಇದ್ದಾರೆ. ಶುದ್ಧಾಯ ಶಾಂತಾಯ ನಮಃ ಸ್ವನಿಷ್ಠಮನಸ್ಯ ಪಾರ್ಥೇ ವಿಲಸದ್ವಯಾಯ ನಮೋ ಜಗತ್ಸ್ಥಾನಲಯೋದಯೇಷು ಗೃಹೀತ ಮಾಯಾಗುಣ ವಿಗ್ರಹಾಯ. ಇದಿಷ್ಟು ಹೇಳಿದೆ ರುದ್ರಗೀತ. ರುದ್ರದೇವರು ಪ್ರಚೇತಸರಿಗೆ ಮಾಡಿದ ಉಪದೇಶ ರುದ್ರಗೀತ. ರುದ್ರದೇವರ ಕುರಿತ ಗೀತೆಯಲ್ಲ, ರುದ್ರದೇವರು ಹೇಳಿಕೊಟ್ಟ ಗೀತ ಅದು. ಪ್ರಚೇತಸರಿಗೆ ಉಪದೇಶ ಮಾಡ್ತಾರೆ, ಅದನ್ನು ಅವ್ರು ಹೇಳ್ತಾರೆ. ಅನಿಷ್ಟ ಮನಸಿ ಅಲ್ಲೆಲ್ಲ ಅರ್ಥ ಇದೆ. ಶಾಂತಾಯ ನಮಃ ಗೊತ್ತಾಯ್ತಾ, ವಿಲಸದ್ವಯಾಯ ನಮಃ ಜಗತ್ಸ್ಥಾನಲಯೋದಯೇಷು ಗೃಹೀತ ಮಾಯಾ ಗುಣ ವಿಗ್ರಹಾಯ ನಮಃ ಇವೆಲ್ಲ ಸ್ಪಷ್ಟ ಇದೆ. ಇಲ್ಲಿ ಸ್ವನಿಷ್ಠ ಮನಸ್ಸಿ ಅಂತ ಪದ ಇದೆ. ಅಪಾರ್ಥೇ ಸ್ವನಿಷ್ಠ ಮನಸ್ಸಿ ಸು ಅನಿಷ್ಠ ಮನಸ್ಸಿ, ಮನಸ್ಸಿನಲ್ಲಿ ನೀನೇನಾಗಿದ್ದೀಯ ವಿಲಸದ್ವಯಾಯ ಅದನ್ನು ಗ್ರಹಣೆ ಕೊಡ್ತಾರೆ. ಅನವಸ್ಥಿತ ಬುದ್ಧೀನಾಂ ದ್ವಿತೀಯಂ ದೃಶ್ಯತೆ ಹರೇ ಸಮ್ಯಕ್ ಸ್ಥಿತ ಬುದ್ಧೀನಾಮಿದಂ ಸರ್ವಂ ಹರೇರ್ವಶೇ ಇತಿ ಚ. ಅನವಸ್ಥಿತ ಬುದ್ಧೀನಾಂ ದ್ವಿತೀಯಂ ದೃಶ್ಯತೆ ಹರೇ. ಅನವಸ್ಥಿತ ಬುದ್ಧಿಯ ಜನಗಳು ಅವರಿಗೆ ಬಂತಲ್ಲ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ, ಆ ಟೈಪ್. ದ್ವಿತೀಯಂ ದೃಶ್ಯತೆ ಹರೇ ಅಂದ್ರೇನು, ಇನ್ನೊಬ್ಬ ಸ್ವತಂತ್ರ ಇದ್ದಾನೆ ಎಂಬ ಭ್ರಮೆ ಯಾರಿಗೆ ಬರುತ್ತೆ? ತಿಳುವಳಿಕೆ ಇಲ್ಲದೆ ಇದ್ದವರಿಗೆ. ಅಂದರೆ ವಿಷ್ಣುವನ್ನು ಹೊರತು ಬೇರೆ ದೇವತೆಗಳು ಸ್ವತಂತ್ರರಾಗಿದ್ದಾರೆ ಅನ್ನೋ ಭ್ರಮೆ ಅವರಿಗೆ ಬರುತ್ತೆ. ಸಮ್ಯಕ್ ಸ್ವಸ್ಥಿತ ಬುದ್ಧೀರಾಮಿದಂ ಸರ್ವಂ ಹರೇರ್ವಶೆ, ಸರಿಯಾಗಿ ಯೋಚನೆ ಮಾಡಿದವರಿಗೆ ಅಲ್ಲಿ ಬಂದಿದೆ ವ್ಯವಸಾಯಾತ್ವಿಕ ಬುದ್ಧಿ ಏಕೇಹ ಗುರುನಂದನ. ಅವರಿಗೆ ಮಾತ್ರ ಸ್ಪಷ್ಟವಾಗಿ ಹರಿಯೇ ಸರ್ವೋತ್ತಮ ವಿಷಯ ತಿಳಿಯುತ್ತೆ. ನಿತ್ಯಂ ಗೃಹೀತ ಸತ್ವಾದ್ಯ ವಿಗ್ರಹಶ್ಚ. ಅದಕ್ಕೆ ಸ್ವನಿಷ್ಠ ಮನಸ್ಸೆ ಅಂತ ಪದ ಬಂತು. ಸ್ವನಿಷ್ಠ ಮನಸ್ಸೆ ಅಂದರೆ ಸು ಅನಿಷ್ಠ ಮನಸ್ಸೆ ಅಂತ ಬಿಡಿಸ್ಕೋಬೇಕು. ಸು ಅನಿಷ್ಠ ಮನಸ್ಸೆ ಸ್ವನಿಷ್ಠ ಮನಸ್ಸೆ ಅಂತ ಆಗಬೇಕೆ ಹೊರತು ಸ್ವನಿಷ್ಠ ಅಂತ ಬಿಡಿಸ್ಬಾರ್ದು, ಸು ಅನಿಷ್ಠ ಅಂತ ಬಿಡಿಸ್ಬೇಕು. ಅದಕ್ಕೇನೆ ದೇವರು ಸ್ವತಂತ್ರ, ನಾವು ಸ್ವತಂತ್ರರೇ. ಹೇಗೆ? ಆತ ಸ್ವಾತಂತ್ರ, ನಾವು ಸು ಅತಂತ್ರರು. ಸ್ವತಂತ್ರರಂದ್ರೇನು? ಪೂರ್ತಿ ಪರಾಧೀನರು ಅಂತ ಬಿಡಿಸಲು ಸಾಧಿಸಿದೆ. ಅದು ಎಲ್ಲರೂ ದೇವ್ರು ನಾವೆಲ್ಲ ಹೌದಪ್ಪ ಸ್ವತಂತ್ರ ಅಂತ ಹೇಳ್ಬೋದು. ಸುಷ್ಟು ಅಸ್ವತಂತ್ರರು ಅಂತೇಳಿ ಸ್ಪಷ್ಟ ತಿಳಿಯುತ್ತಾಗ ಇದು ಬಿಡಿಸಿ ತೋರಿಸಿದರೆ ಒಂದು ಕಡೆ. ಆದ್ದರಿಂದ ಅಂಥ ಅರ್ಥವನ್ನು ಮಾಡಬಹುದು, ಎಲ್ಲಿ ಹೊಂದುತ್ತೋ ಅಲ್ಲಿ. ನಿತ್ಯಂ ಗೃಹೀತಾ ಸತ್ವಾದ್ಯ ವಿಗ್ರಹಶ್ಚತ್ರಯ ಸದಾ ಮೇಲಿದೆ ಗೃಹೀತ ಮಾಯಾಗುಣ ವಿಗ್ರಹಾಯ ಅಂತಿದೆ. ಅದಕ್ಕೆ ಹೇಳ್ತಾರೆ ಪರಮಾತ್ಮ ಈ ಹೊಸ್ತ ತಗೊಳ್ಳೋದಲ್ಲ, ಯಾವಾಗಲೂ ಅನಧೀನನೇ. ಜ್ಞಾನಾನಂದಾತ್ಮಕಾಸ್ತೇತು ವಿಗ್ರಹ ನಿರ್ಗುಣಾಸ್ತಥ. ಪರಮಾತ್ಮನ ಸ್ವಂತ ರೂಪಗಳೆಲ್ಲ ಜ್ಞಾನಾನಂದಮಯ. ವಿಗ್ರಹ ಅಂದರೆ ರೂಪಗಳು. ನಿರ್ಗುಣಾಸ್ತಥ ಪ್ರಾಕೃತ ಗುಣ ವರ್ಜಿತವಾದವುಗಳು. ದೋತತ್ರ ಬ್ರಹ್ಮರುದ್ರಸ್ಥೌ ಏಕೋ ವೈಕುಂಠ ಧಾಮನಃ. ದೋತತ್ರ ಬ್ರಹ್ಮರುದ್ರಸ್ಥೌ
ಅದರಲ್ಲಿ ಎರಡು ಬ್ರಹ್ಮರೂಪ ವಿಷ್ಣು ರೂಪ ಅಂತ ತನ್ನದೇ ರೂಪಗಳನ್ನು ಬ್ರಹ್ಮದೇವರು ವಿವರಿಟ್ಟಿದ್ದಾನೆ. ವೈಕುಂಠಸ್ಥೋ ತಾನೇನೆ, ವಿಷ್ಣು ತಾನೇನೆ. ವಿಷ್ಣು ರೂಪ ಅಂತ ಬ್ರಹ್ಮಾದಿಗಳಿಗಿಲ್ಲ, ಬ್ರಹ್ಮಶಿವರೂಪ ಅಂತ ವಿಷ್ಣುವಿಗಿದೆ. ಸರಿಯಾಗಿ ತಿಳ್ಕೊಬೇಕು. ಇತಿ ಪ್ರವೃತ್ತಿ ಅವ್ರಿಗೆ ಹೇಳಿಬಿಟ್ರೆ ಆಯಿತು, ನೀವು ಹೇಳ್ತೀರಿ ಬ್ರಹ್ಮರೂಪ ವಿಷ್ಣುವಿಗೆ ನಾವು ಹೇಳ್ತೀವಿ ಶಿವನಿಗೆ ವಿಷ್ಣು ರೂಪ ಇದೆ ಅಂತೇಳಿ. ಇಲ್ಲ, ಆಧಾರ ಎಲ್ಲಿಗಿದಕ್ಕೆ ಆಧಾರ ಇದೆ. ಯಾವುದೇ ವಾಡಿಕೆಯಲ್ಲಿ ದೇವರೆಲ್ಲ ಇರ್ತಾರೆ ವಾಡಿಕೆಯಲ್ಲಿ, ಅದು ಲೆಕ್ಕ ಇಲ್ಲ, ಆ ವಾಡಿಕೆಗೆ ಇರಲಿಲ್ಲ. ಯಾರ ಅಲ್ಲಲ್ಲ, ಪರಮಾತ್ಮ ರೂಪಗಳು ಬ್ರಹ್ಮರುದ್ರ ಮಹೇಶ್ವರ ಅಂತಿದೆ, ಮತ್ತು ಅವನ್ನ ಇಡ್ತಾನೆ. ಅದು ರುದ್ರದೇವರಿಗೆ ಮಹೇಶ್ವರ ಆ ರೂಪ ಅವರಿಗಿಲ್ಲ ಮುಂದೆ ಹೇಳ್ತಾರೆ. ಇದೆಲ್ಲ ಪ್ರತಿಯೊಂದು ಮಾತಾಡ್ಕೊಂಡು ತಿಳ್ಕೊಂಡಾಗ ನಮಗೆ ಯಾತಕ್ಕೆ ಇಷ್ಟೆಲ್ಲ ಹೇಳ್ತಾರೆ ಅಂದರೆ, ಬೇರೆ ಯಾವುದೇ ವಾಕ್ಯ ಕೇಳಿದಾಗ ಇಂಥ ವಿಷಯ ಬಂದರೂ ಗೊಂದಲ ಬರೋದಿಲ್ಲ. ಕೇಳಿ ಅಭ್ಯಾಸ ಆಗಿಬಿಟ್ಟಿದೆ. ಸುಮ್ಮನೆ ವಿಷ್ಣು ಸರ್ವತ್ತೇಳು ಗೊತ್ತಿದ್ದೆ, ಯಾವುದೋ ಒಂದು ವಾಕ್ಯ ಕೊಟ್ಟರು ತಲೆ ಕೆಟ್ಟೋಯ್ತು, ಧ್ಯಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಓದೋದು ಜ್ಞಾನ ದಾರಿಢಕ್ಕೋಸ್ಕರ. ಜ್ಞಾನ ದೃಢವಾಗಬೇಕಾದ್ರೆ ಎಂಥ ಪ್ರಹ್ಲಾದನೆ ಎಂಥ ಪ್ರಸಂಗ ಬಂದರೂ ಏನಾಗಲಿಲ್ಲ, ಶೇಕ್ ಆಗಲೇ ಇಲ್ಲ. ಬುದ್ಧಿ ಕೊಂದು ಬಿಡ್ತೀವಿ ಅಂದರೆ ಶೇಕ್ ಆಗಲಿಲ್ಲ. ಇದೆಲ್ಲ ಯಾವಾಗ ಬರುತ್ತೆ? ತಿಳಿದು ಓದಿ ಎಷ್ಟು ದಿವಸ ಓದಿದ್ದಾತ? ಗರ್ಭದಲ್ಲಿ ಗರ್ಭದಲ್ಲಿ ಎಷ್ಟು ವರ್ಷ ಕೂತಿದ್ದ? 5 ವರ್ಷ ಕೂತಿದ್ದ. ಎಂಥ 5 ವರ್ಷ ಅದು? ಈ 5 ವರ್ಷ, ಆ 5 ವರ್ಷ ಅಲ್ಲ, 36,000 ವರ್ಷ ಕೂತಿದ್ದ. ಅಷ್ಟು ದಿವಸ ಕೇಳಿದ್ದಾರೆ. ಆದ್ದರಿಂದ ಏನಾಯ್ತು, ಅಲ್ಲಿಗೆ ಒಳ್ಳೆಯ ದಾಲ್ಠೆ ಇದೆ ಆತನಿಗೆ. ಅದನ್ನೇ ಆವೃತ್ತಿ ಅಸಕರದ ಉಪದೇಶ. ಮತ್ತೆ 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 ಕೇಳ್ತಿದ್ರೆ ಅವಾಗ ಕನ್ಫ್ಯೂಷನ್. ನಿತ್ಯ ಹೋಗೋ ದಾರಿಯಲ್ಲಿ ಎಲ್ಲ ಯೋಚನೆ ಮಾಡ್ತಾ ಹೋಗ್ಬಿಟ್ಟಿರ್ತಾರೆ, ಗಮನಿಸೋದೇ ಇಲ್ಲ, ಸೀದಾ ಅಲ್ಲಿ ನಿಂತುಬಿಟ್ಟಿರ್ತಾರೆ. ಇಲ್ಲಿ ಫಸ್ಟ್ ಆಗಿ ಅದು ಕೇಳಿದ್ದೆ ಮತ್ತೆ ಅದಕ್ಕೆ ಎಲ್ಲದರ ಅಭ್ಯಾಸ ಮಾಡ್ಕೊಂಡು ಇದನ್ನು ಮಾತ್ರ ಅಭ್ಯಾಸ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಕನ್ಫ್ಯೂಷನ್ ಆಗುತ್ತೆ, ಗೊಂದಲ ಆಗಬಾರ್ದು. ಇದಿಷ್ಟು ಆದಮೇಲೆ ಮುಂದೆ ನಿತ್ಯಂ ಗೃಹೀತಾ ಸತ್ವ. ನಾವೆಲ್ಲ ಪುರಂಜನ ಉಪಾಖ್ಯಾನ ಹೇಳಿದರು ಯಾರು ನಾರದರಿಗೆ. ಅದು ಮುಗಿಸಿ ಮುಂದೆ ಹೋಗ್ತಾರೆ. ನಮೋ ಇದು ಮುಗೀತು, ರುದ್ರಗೀತೆನೂ ಮುಗೀತು. ನಮೋ ವಿಶುದ್ಧ ಮೊದಲು ಪುರಂಜನ ಉಪಾಖ್ಯಾನ, ಆಮೇಲೆ ರುದ್ರಗೀತೆ ಬರೋದು. ನಮೋ ವಿಶುದ್ಧ ಸತ್ವಾಯ ಹರಯೇ ಹರಿಮೇಧಸೆ ವಾಸುದೇವಾಯ ಕೃಷ್ಣಾಯ ಪ್ರಭವೇ ಸರ್ವಸಾತ್ವತಾಂ. ನಮೋ ವಿಶುದ್ಧ ಸತ್ವಾಯ ಹರಯೇ ಹರಿಮೇಧಸೆ ವಾಸುದೇವಾಯ ಕೃಷ್ಣಾಯ ಪ್ರಭವೇ ಸರ್ವಸಾತ್ವತಾಂ. ನೋಡಿ, ವಿಷ್ಣು ಸಹಸ್ರನಾಮ ಏನು ಬಂದಿದೆ? ಸಾತ್ವತಾಂಪತಿ. ಸಾತ್ವತಾಂಪತಿ ಭಗವತ್ತು ಹೇಳಿದ ಅರ್ಥ ಇದೆ. ಅದೇ ಸರ್ವಸಾತ್ವತಾಂ. ಸಾತ್ವ ಶಬ್ದಕ್ಕೆ ಒಂದು ಕಡೆಗೆ ಯಾದವರು ಅಂತ ಒಂದು ಅರ್ಥ, ಎಲ್ಲ ಸಾತ್ವಿಕರು ಇನ್ನೊಂದು ಅರ್ಥ. ಆ ಅರ್ಥ ಪ್ರಧಾನವಾದದ್ದು. ಸಾತ್ವತೆ ಹೇಳಿದ್ದು. ಸಾತ್ವತಾಂಪತಿಗೆ ಅರ್ಥ ಇಲ್ಲಿ ಬಂದುಬಿಟ್ಟಿದೆ. ಈ ಅರ್ಥ ಸೇರಿಸ್ಕೋಬೇಕಾದ್ರೆ ಹರಣಾತ್ ಜ್ಞಾನ ರೂಪತ್ವಾತ್ ಹರಿಮೇಧ ವಿಹುಸ್ಮೃತಃ ಇತಿ ಚ. ಹರಿಮೇಧ ಅಂತ ಹೇಳಿ ದೇವರಿಗೆ ಹೆಸರಿದೆ. ಯಾಕೆ? ಹರಣ ಜ್ಞಾನ ರೂಪತ್ವಾತ್ ಹರಿಮೇಧ ವಿಹುಸ್ಮೃತ. ಹರಣಾತ್ ಜ್ಞಾನ ರೂಪತ್ವಾತ್, ಹರಣವನ್ನು ಮಾಡ್ತಾನೆ, ಜ್ಞಾನರೂಪನಾಗಿದ್ದಾನೆ. ಅದಕ್ಕೆ ಹರಿಮೇಧಸ್ ಅಂತ ದೇವರಿಗೆ ಕರೀತಾರೆ. ಹರಿಮೇಧಾಹ. ಹರಿಹಿ ನೋಡೋದಕ್ಕೆ ಅನಿಸುತ್ತೆ ಹರಿ ಬೇರೆ, ಹರಿಮೇಧಸ್ ಅಂತ ಹರಿ ಅಂತ ಒಬ್ಬರಿದ್ದಾನೆ, ಆಮೇಲೆ ಬುದ್ಧಿ ಹಾಕಿದ್ದಾನೆ ಅಂತಾಗುತ್ತೆ. ಹಾಗಲ್ಲ, ದೇವರಿಗೆ ಹರಿಮೇಧಸ್ ಅಂತ ಹೆಸರಿದೆ. ಹೇಳಿದ ಸಾತ್ವಿಕರ ಒಡೆಯ. ಬಿಡೋದು ಎಲ್ಲರಿಗೂ ಒಡೆಯನೇ. ಒಡೆಯ ಅಂತ ಹೇಳಿದ್ರೇನು? ದುಷ್ಟರೆಲ್ಲ ನಿಧಾನ ಹಾಳಾದವ್ರದ್ದು ಬೈಕೊಂಡು ಒಡೆಯ ಅಂತಾರೆ, ಇವರು ಭಕ್ತಿಯಿಂದ ಒಡೆಯ ಅಂತಾರೆ. ಅದಕ್ಕೆ ಪರಬರಾಸುರ ಸಿದ್ಧ ಬಂದಿದೆ. ಎಲ್ಲರಿಂದನೂ ನಮಸ್ಕೃತಾನೆ. ಯಾರು ಬಂದಿದ್ದಾರೆ? ಅದೇ ತಗೊಂಡ್ಬಿಟ್ಟು ಬಿಡಿ. ಆ್ಯಕ್ಚುಲಿ ಇಲ್ಲಿಂದ ಬರ್ತಾರೆ ಹೇಗೆ? ವೀಕ್ಷಿತ ಬ್ರಹ್ಮಸೂತ್ರೇಣ ಅದು ಮುಗಿತು. ಹರಿಹಿ ಗುಣಾತ್ಮತ್ವಾತ್ ಸತ್ವೈತ್ಯಭಿಧೀಯತೆ ಇತಿ ಷಾಡ್ಗುಣ್ಯೆ. ನೋಡಿ, ದೇವರಿಗೆ ಸತ್ವಂ ಅಂತ ಬಂದು ವಿಷ್ಣು ಸಹಸ್ರನಾಮದಲ್ಲಿ ಅದಕ್ಕೆ ಅರ್ಥ ಹೇಳ್ತಾರೆ. ಏನು ಸತ್ವಂ ಅಂದರೆ ಹರಿಹಿ ಸರ್ವಗುಣಾತ್ಮತ್ವಾತ್ ಸತ್ವ ಇತ್ಯಭಿಧೀಯತೆ. ಸಕಲ ಗುಣಗಳಿಂದ ಪರಿಪೂರ್ಣನಾದ್ದರಿಂದ ದೇವರಿಗೆ ಏನಂತ ಹೆಸರಿದೆ? ಹರಿ ಅಂತ ಹೆಸರಿದೆ, ಮತ್ತು ಸತ್ವ ಅಂತ ಹೆಸರಿದೆ. ಮುಖ್ಯವಾಗಿ ಅದಕ್ಕೆ ಸತ್ವವಾನ್ ಅಂತ ಹೆಸರಿದೆ. ಸತ್ವನೂ ಹೌದು, ಸತ್ವವಾನ್ನೂ ಹೌದು, ಎರಡೂ ದೇವರ ಹೆಸರುಗಳೇ. ಅದು ಎರಡು ವಿಶಿಷ್ಟ ಪದಗಳಾದ್ದರಿಂದ ಅರ್ಥ ಹೇಳಿದೆ. ಇತಿ ಷಾಡ್ಗುಣ್ಯೆ. ಆಮೇಲೆ ಇತಿ ಚತುರ್ಥ ತಾತ್ಪರ್ಯ ತ್ರಿಂಶೋಧ್ಯಾಯ.
ಮುಂದಿತ್ತು ದೀಕ್ಷಿತ ಬ್ರಹ್ಮಸೂತ್ರೇಣ ಸರ್ವಭೂತಾತ್ಮಮೇಧಸ ಪ್ರತೀಚ್ಯಾಂ ದಿಶಿ ವೇಲಾಯಾಂ ಸಿದ್ಧೋ ಭೂತ್ಯತ್ರ ಜಾಜಲಿ. ದೀಕ್ಷಿತ ಬ್ರಹ್ಮಸತ್ರೇಣ ಅವರೆಲ್ಲ ರುದ್ರಗೀತೆಯನ್ನು ಹೇಳ್ತಾ ಇದ್ದಾರೆ. ಯಾವ ಜಾಗ ಅಂದರೆ ಹೇಳ್ತಾರೆ ಬ್ರಹ್ಮಸತ್ರೇಣ ಸರ್ವಭೂತಾತ್ಮಮೇಧಸ. ಸರ್ವಭೂತಾತ್ಮಮೇಧಸ ಸರ್ವಭೂತಗಳಿಗೂ ಆತ್ಮನಾಗಿರತಕ್ಕಂಥ ಪರಮಾತ್ಮನಲ್ಲಿ ಮನಸ್ಸಿಟ್ಟು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸರ್ವಭೂತಾತ್ಮ ಕುರ್ವನ್ನಪಿ ನಲಿಪ್ಯತೆ ಅಂತ ಭಗವದ್ಗೀತಾ, ಅದು ಸಂಬಂಧಪಟ್ಟ ವಾಕ್ಯ. ಪ್ರತೀಚ್ಯಾಂ ದಿಶಿ ವೇಲಾಯಾಂ ಸಿದ್ಧೋಭೂತ್ ಎತ್ರ, ಅದು ಅದೇನದು ಪ್ರತೀಚಿ ದಿಕ್ಕು ಅಂದರೆ ಪಶ್ಚಿಮ ದಿಕ್ಕು, ವೇಲ ಅಂದರೆ ತೀರ, ಪಶ್ಚಿಮ ತೀರ, ಅದೇ ನಾರಾಯಣ ಸರೋವರ ಇವತ್ತಿಗಿರೋದು ಅಲ್ಲೇ ಪಶ್ಚಿಮ ಸಮುದ್ರ ಇರೋದು. ದ್ವಾರಕ್ಕೆಲ್ಲ ಪಶ್ಚಿಮ ಸಮುದ್ರ, ಈ ಕಡೆ ಎಲ್ಲ ಇದು. ಅಲ್ಲಿ ಅವರು ತಪಸ್ ಪಡ್ತಾ ಇದ್ದಾರೆ. ಅಲ್ಲಿ ಜಾಜೇಲಿ ಅಂತಕ್ಕಂಥ ಮುನಿಗಳು ಸಿದ್ಧರಾದ ಜಾಗ ಅದು, ಅದು ವಿಶೇಷ ಹಿರಿಮೆ. ಜಾಜೇಲಿ ಅಂತಕ್ಕಂಥ ಮುನಿಗಳು ಸಿದ್ಧರಾದ ಜಾಗದಲ್ಲಿ ಇವರೆಲ್ಲ ರುದ್ರಗೀತೆಯನ್ನು ಉಪದೇಶ ಮಾಡಿ ಹೋಗುವಂತ ಹೇಳಿ ಅದು ಹೇಳ್ತಾನೆ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ. ಟೆಕ್ಸ್ಟ್ ಬುಕ್ ಅದೇ ದಿವಸ ಹೇಳಿದ್ದಾರೆ ಅದನ್ನೇ. ಪಾರಿವ್ರಾಜ್ಯಂ ಬ್ರಹ್ಮಸತ್ರಂ ನ್ಯಾಸೈತ್ಯಭಿಧೀಯತೆ ಇತ್ಯಭಿಧಾನಂ. ಇಲ್ಲಿ ಪದ ಉಪಯೋಗಿಸಿದ್ರು ಬ್ರಹ್ಮಸತ್ರ ಅಂತ ಕರೆದು. ಏನು ಬ್ರಹ್ಮಸತ್ರ ಅಂದ್ರೇನು? ಪಾರಿವ್ರಾಜ್ಯಂ ಬ್ರಹ್ಮಸತ್ರಂ ನ್ಯಾಸೈತ್ಯಭಿ, ಸನ್ಯಾಸಕ್ಕೆ ಏನಂತ ಕರೀತಾರೆ? ಬ್ರಹ್ಮಸತ್ರ ಅಂತ ಕರೀತಾರೆ, ಹೊಸ ಹೆಸರು. ಪಾರಿವ್ರಾಜ್ಯ ಅದು ಗೊತ್ತಿದೆ, ಪಾರಿವ್ರಾಜ್ಯ ಗೊತ್ತಿದೆ, ನ್ಯಾಸ ಗೊತ್ತಿದೆ. ಇನ್ನೊಂದು ಹೆಸರು ಬ್ರಹ್ಮಸತ್ರ ಅಂತ ಇದೆ. ಸರ್ವಭೂತಾತ್ಮರಿಹಾರೋ ಮೇಧಾಯ ತದ್ ಬ್ರಹ್ಮ ಮಾತ್ರಂ ಸರ್ವಭೂತಾತ್ಮಮೇಧ. ಸರ್ವಭೂತಾತ್ಮಮೇಧ ಅಂದ್ರೇನು? ಸರ್ವಭೂತಾತ್ಮ ನಿಹರೋ ಮೇಧ ಯತ್ರ, ಎಲ್ಲ ಭೂತಗಳ ಒಳಗಿದ್ದು ಸ್ವಾಮಿ ಆಗಿರ್ತಕ್ಕಂಥ ಪರಮಾತ್ಮರೇ ಮನಸ್ಸಾಗ್ತಾರಲ್ಲ, ಅದಕ್ಕೇನಂತ ಹೆಸರು? ಬ್ರಹ್ಮಸತ್ರ ಅಂತ ಕರೀತಾರೆ. ಹೆಚ್ಚುಗಡೆ ಎಲ್ಲ ಬಿಟ್ಟುಬಿಡ್ಬೇಕಲ್ಲ, ಬೇರೆ ಕಡೆ ಮನಸ್ಸಾಗಬಾರ್ದು ಅವರು, ಅದಕ್ಕೆ ಅದು ವರ್ಣನೆ ಮಾಡಿದರು. ಹರಿಮೇಧಾಸ್ತು ಸಂಸಾರೋ ಸನ್ಯಾಸೋ ಹರೋ ಮೇಧ ಅತ್ರ ಯದ್ಭವೇ. ಯಾತಕ್ಕಂತ ಕರೀತಾರೆ ಅಂದರೆ ಹರಿಮೇಧ ಅಂದರೆ ಸನ್ಯಾಸ ಅಂತ ಅರ್ಥ ಇದೆ, ಬ್ರಹ್ಮಸತ್ರ ಅಂದರೂ ಸನ್ಯಾಸ ಅಂತ ಅರ್ಥ ಇದೆ. ಹರಿಮೇಧಾಸ್ತು ಸನ್ಯಾಸೋ ಹರೋ ಮೇಧ ಅತ್ರ ಯದ್ಭವೇ. ಬೇರೆದರದೇ ಬೇರೆ ಯೋಚನೆ, ನೂರಾರು ಯೋಚನೆ ಬರ್ಬೋದು ಲೌಕಿಕದಲ್ಲಿ, ಇದು ಪ್ರಶ್ನೆನೇ ಅದು ಸನ್ಯಾಸದಲ್ಲಿ. ಹರಿಮೇಧ ಯಾವಾಗಲೂ ದೇವ್ರ ಕಡೆ ಮನಸ್ಸಾಕಿರೋದು. ತದಲಂ ಬಹುಲೋಕ ವಿಚಿಂತನಯ ರವಣಂ ಕುರು ಮಾನಸ ಮೀಶಬನೆ. ಗೃಹಸ್ಥರು ಬದಲಾದವರು ಬೇರೆ ಲೋಕ ಚಿಂತನೆ ಮಾಡಬೇಕು, ಸ್ವಲ್ಪ ಹೆಚ್ಚು ಮಾಡಬಾರ್ದು. ಇವ್ರಿಗೆ ಬೇಕೇ ಇಲ್ಲ. ಯಾತಕ್ಕೆ? ಪೂರ್ತಿ ಡೀಲಂಕ್ ಆಗಿದ್ದಾರೆ. ಅವರ ಸೂತಕ ವೃದ್ಧಿ ಏನೇ ಯಾವ ಇದು ಕೂಡ ಬರೋದಿಲ್ಲ ಅವರಿಗೆ. ಇದು ಭಾರಿ ವಿಶೇಷ. ಯತಿಗಳು ವರ್ಷ ಪೂಜೆ ಮಾಡ್ತಾರೆ, ವರ್ಷ ಪೂಜೆ ಅಂತಲೇ ಅರ್ಥ. 100 ವರ್ಷ ಪೂಜೆ ಅಂತಲೇ ಅರ್ಥ. ಇವ್ರಿಗೆ ಹಾಗಲ್ಲ, ಮೈನಸ್ ಸೂತಕ, ಜನರಲ್ ಹಾಲಿಡೇಸ್ ಎಲ್ಲ ಕಟ್ಟ ಆ ಥರ. ಇವರಿಗೆ ಫುಲ್ ಸರ್ವಿಸ್ ಅಂದ್ರೇನೋ ಸಂಡೇಸು ಜನರಲ್ ಹಾಲಿಡೇಸ್ ಬಿಟ್ಟು. ಯತಿಗಳಿಗೆ ಸಂಡೇ ಬೇರೆ ಯಾವುದೂ ಇಲ್ಲೇ ಇಲ್ಲ, ನಾನ್ ಸ್ಟಾಪ್. ಇವ್ರಿಗೆ ಸೂತಕ ವೃತ್ತಿಗಳು ಲೀವ್ ಇವರಿಗೆ, ಅದೂ ಇಲ್ಲ. ಅದಕ್ಕೆ ಯತ್ಯಾಶ್ರಮದಲ್ಲಿ ಯಾಕೆ ತೋತಾರೆ ಜನ ಅಂತ ಕೇಳಿದರೆ ವೇಸ್ಟೇ ಆಗೋದಿಲ್ಲ ಟೈಪ್ ಮೈಲಿಗೆ. ಅದು ಮತ್ತು ಇದು ಪಿತೃಕಾರ್ಯ ಏನೂ ಇಲ್ಲೇ ಇಲ್ಲ ಅವರಿಗೆ, ಯಾವುದಿಲ್ಲ ಅಂದರೆ ಸಿಕ್ಕಾಬಟ್ಟೆ ಟೈಮ್ ಉಳಿಯುತ್ತೆ. ಅದಕ್ಕೆ ಹೊರಗೆ ಮಾಡ್ತಾರೆ. ನಿತ್ಯ ಬ್ರಹ್ಮಯಜ್ಞ ಹೋಗಿಬಿಡುತ್ತೆ, ಯಾವ ಬ್ರಹ್ಮಯಜ್ಞ ಪಿತೃತರ್ಪಣಾದಿಗಳಿಲ್ಲ. ಇದೆಲ್ಲ ಅಡ್ವಾಂಟೇಜ್ ಇರೋದನ್ನೇ ಮಾಡ್ತಾರೆ. ನಾನ್ ಸ್ಟಾಪ್ ಅಂತ ಹೇಳ್ತೀವಲ್ಲ ಹಾಗೆ. ನಾನ್ ಸ್ಟಾಪ್ ಬೇಗ ಬೋಟಾದಿಲ್ಲ ಗುರಿಡ, ನಾನ್ ಸ್ಟಾಪ್ ಬಸ್ಸು, ನಾನ್ ಸ್ಟಾಪ್ ಟ್ರೈನ್ ಇದ್ದಾಗೆ ನಾನ್ ಸ್ಟಾಪ್ ದೇವರ ಧ್ಯಾನ ಮಾಡಬೇಕಾದ್ರೆ ಇದು ಎಲ್ಲರೂ ವಿದ್ಯಾರ್ಥಿಗಳು ಫುಲ್ ಸ್ಟಾಪ್ ಆಗ. ಇದಕ್ಕೆ ಪ್ರಶ್ನೆ ಇಲ್ಲೇ ಇಲ್ಲ. ಅದಕ್ಕೆ ಸನ್ಯಾಸ ಹರೋವ್ಯತ್ರ ಮೇಧ ಅತ್ರ ಯದ್ಭವೇ. ಶ್ರೇಯಸಾಮಪಿ ಸರ್ವೇಷಾಮಾತ್ಮ ಹಿ ಅವಧಿರ್ಯತಃ ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮ ಆತ್ಮತಃ ಪ್ರಿಯಃ ತಾವತ್ಪರ್ಯಂತಮೇವ ಫಲವಿತಿ ಅವಧಿ. ಅದನ್ನು ಕೆಲವು ಪದಗಳು, ಇನ್ನೂ ಕೆಲವು ಪದಗಳಿದ್ದಾರೆ ಒಳಗೆ. ಶೇಷಾಮಪಿ ಸರ್ವೇಷಾಂ ಆತ್ಮ ಹಿ ಆತ್ಮ ಅವಧಿರರ್ಥಿತಃ ಸರ್ವೇಷಾಮಪಿ ಭೂತಾನಾಂ ಆತ್ಮ ಅವಧಿರರ್ಥಿತಃ. ಎಲ್ಲ ಶ್ರೇಯಸ್ಸುಗಳೇ ದೇವರು. ಶ್ರೇಯಸ್ಸುಗಳ ಅಲ್ಟಿಮೇಟ್ ಶ್ರೇಯಸ್ಸು ಅಂದರೆ ಯಾವುದು? ದೇವರು ಅಲ್ಟಿಮೇಟ್ ಶ್ರೇಯಸ್ಸು. ದೇವ್ರ ವಿಷಯ ಶ್ರೇಯಸ್ಸು, ದೇವ್ರ ವಿಷಯಕ್ಕೆ ಲಿಂಕ್ ಆದರೂ ಶ್ರೇಯಸ್ಸು. ಎಲ್ಲ ಭೋಗಿಗಳೇ. ಆದರೆ ಜಂಜನ್ ಯಾವುದು ಅಂದರೆ ಪರಮಾತ್ಮ ನೇರ ಶ್ರೇಯಸ್ಸು ಅಂದರೆ ಭಗವಂತನೇ. ಶ್ರೇಯಸಾಮಪಿ ಸರ್ವೇಷಾಂ ಹ್ಯವಧಿ ಅಂದ್ರೇನು? ಎಂಡ್, ಕಾಷ್ಠ. ಸಾ ಕಾಷ್ಠ ಸಾ ಪರಾಗತಿ ಅಂತ ಹೇಳ್ತೇವಲ್ಲ ಹಾಗೆ. ಅರ್ಥಿತಃ ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮ ಆತ್ಮತಃ ಪ್ರಿಯ. ಎಲ್ಲ ಪ್ರಾಣಿಗಳಿಗೂ ಸ್ವಾಮಿಯ ಅಂತರಾತ್ಮ ಪರಮಾತ್ಮ ಇದ್ದಾನೆ. ಆತ್ಮತಃ ಪ್ರಿಯ, ಅತ್ಯಂತ ಪ್ರಿಯನಾಗಿದ್ದಾನೆ. ಇದು ಕೂಡ ಅಷ್ಟೆ. ಪ್ರಿಯ ಪ್ರಿಯಾರ್ಹ ಬಂತಲ್ಲ, ಅದಕ್ಕೆ ಅರ್ಥ ಇದೆ ವಿಷ್ಣು ಸಹಸ್ರನಾಮ.
ತಾವತ್ಪರ್ಯಂತಮೇವ ಫಲವಿತ್ಯವಧಿ. ಅಲ್ಲಿಗೆ ಇನ್ನೂ ಫಲ ಇಲ್ಲ, ಲಾಸ್ಟ್ ಸ್ಟಾಪ್ ಅಂತೀವಲ್ಲ ಹಾಗೆ. ಲಾಸ್ಟ್ ಸ್ಟಾಪ್ ಅದು ಊರು ಬಂತು, ಆದರೆ ಇನ್ನೂ ಲಾಸ್ಟ್ ಸ್ಟಾಪ್ ಬಂದಿಲ್ಲ. ಇನ್ನೂ ದೇವ್ರ ಹತ್ರ ಎಷ್ಟು ಹೋದರೂ ಕೂಡ ಎಂಡ್, ಇಲ್ಲೇ ಪ್ರಶ್ನೆ ಇಲ್ಲ. ಅಪರೋಕ್ಷ ಜ್ಞಾನ ಆಯಿತು ಅಂತ ಹೇಳಿದ್ರೆ ಎಂಡ್ ಅದು. ಮುಂದೆ ಮುಕ್ತಿ ತಲುಪಿದರೆ ಮತ್ತೆ ಏನು ಪ್ರಶ್ನೆನೇ ಬರೋದಿಲ್ಲ. ಏತತ್ ಪರಂ ಜಗದಾತ್ಮನಃ ಪದಂ ಸಕೃದ್ವಿಭಾತಂ ಸವಿತುರ್ಯಥಾ ಪ್ರಭಾ ಯಥಾ ಸವೋ ಜಾಗೃತಿ ಸುಪ್ತವೃತ್ತಯೋ ದ್ರವ್ಯಕ್ರಿಯಾಕಾರಕ ವಿಭ್ರಮಾತ್ಯಯಃ. ಏತತ್ ಪರಂ ತತ್ ಜಗದಾತ್ಮನಃ ಪದಂ ಸಕೃದ್ವಿಭಾತಂ ಸವಿತುರ್ಯಥಾ ಪ್ರಭಾ ಯಥಾ ಅಸವಃ ಜಾಗೃತಿ ಸುಪ್ತವೃತ್ತಯಃ ದ್ರವ್ಯಕ್ರಿಯಾಕಾರಕ ವಿಭ್ರಮಾತ್ಯಯಃ. ಆ ಸ್ಥಳ ಆ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಸವಿತು ಪ್ರಭಾ, ಸೂರ್ಯನ ಬೆಳಕು ಹೇಗ, ಸೂರ್ಯನ ಬೆಳಕಿನಲ್ಲಿ ಅಡ್ಡ ಏನು ಬರಲ್ಲ. ನೀವು ನೋಡ್ತಿದ್ರೆ ಕತ್ತಲೆಗೆ ಚಾನ್ಸೇ ಇಲ್ಲ. ಸೂರ್ಯಪ್ರಭಾ ಕಣ್ಣಿಗೆ ಡೈರೆಕ್ಟ್ ಸೂರ್ಯ ನೋಡ್ತಿರ್ಬೇಕಾದ್ರೆ ಮತ್ತೆ ಡೈರೆಕ್ಟ್ ಸೂರ್ಯ ನೋಡಿದಾಗ ಆಗಲ್ಲ. ಅಡ್ಡ ಬಂದರೆ ಡೈರೆಕ್ಟ್ ಸೂರ್ಯ ನೋಡ್ತಿರ್ಬೇಕಾದ್ರೆ ಏನೇನು ಅಡೆತಡೆಗಳೇ ಇಲ್ಲ, ಬರೀ ಪ್ರಭೆ. ಆ ಅಪರೋಕ್ಷ ಜ್ಞಾನದ ಅವಧಿಯಲ್ಲಿ ಬೇರೆ ಏನು ಕಾಣೋದಿಲ್ಲ. ಏನು ಕಾಣುತ್ತಾರೆ? ಬರೀ ದೇವರು ಮಾತ್ರ ಕಾಣ್ತಾರೆ. ಒಳ್ಳೆಯ ದೃಷ್ಟಾಂತ. ತಾವತ್ಪರ್ಯಂತಮೇವ ಯಥಾ ಅಸವೋ ಜಾಗೃತಿ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಇವತ್ತು ನಮಗೆ ದ್ರವ್ಯಕ್ರಿಯಾಕಾರಕ ವಿಭ್ರಮಾತ್ಯಯ, ದ್ರವ್ಯಭ್ರಮ, ಕಾರಕ ಭ್ರಮ, ಕ್ರಿಯಾಭ್ರಮ ಅಂತೇಳಿ ಅಂತ ಕರೀತಾರೆ. ಅದಕ್ಕೆ ಅದ್ವೈತ ಅಂತ ಕರೀತಾರೆ. ದ್ರವ್ಯಾದ್ವೈತ, ಭಾವಾದ್ವೈತ, ಕ್ರಿಯಾದ್ವೈತ ಅಂತೇಳಿ 3 ಅದ್ವೈತಗಳು. ಅದೆಲ್ಲ ಅರ್ಥ ಹೇಳ್ತಾರೆ ಮುಂದೆ. ಅದು ಈ ಅದ್ವೈತ ನಾವು ಒಪ್ತೀವಿ, ಆ ಅದ್ವೈತ ಬೇರೆ. ಬ್ರಹ್ಮಾದ್ವೈತ ಒಪ್ಪೋದಿಲ್ಲ. ಈ ಅದ್ವೈತ ಇದೆ. ಅಂದ್ರೇನು? ಕಾರಕಗಳಲ್ಲಿ ಪರಮಾತ್ಮ ಅಂತಾನೆ, ದ್ರವ್ಯಗಳಲ್ಲಿ ಪರಮಾತ್ಮ ಇದ್ದಾನೆ, ಆ ರೂಪಗಳಿಗೆ ಭೇದ ಇಲ್ಲ ಅಂತ ತಿಳ್ಕೊಂಡು ಆ ದ್ರವ್ಯ ಅದ್ವೈತ ಒಪ್ಪುವುದು ಬೇರೆ ಅಲ್ಲ. ಕೆಲವು ಭಗವದ್ಗೀತಾ ಧ್ಯಾನ ಶ್ಲೋಕ ಹೇಳ್ತಾರೆ. ಅದ್ವೈತಾಮೃತ ವರ್ಷಿಣಿ ಮತ್ತು ಬರ್ತವ್ರೆ. ಅದ್ವೈತಾಮೃತ ವರ್ಷಿಣಿ ಅಂತೇಳಿ ಭಗವದ್ಗೀತೆ ಆರಂಭದ ಶ್ಲೋಕಗಳಲ್ಲಿ ಪ್ರಾರ್ಥನಾ ಶ್ಲೋಕ ಹೇಳ್ತಾರೆ ಎಷ್ಟೋ ಕಡೆಗೆ. ಅದೇ ಅದ್ವೈತಿಯಲ್ಲಿ ಹೇಳ್ತಿರೋದು. ಅವರೇ ಇದ್ದರು ನಮ್ಮ ಅದ್ವೈತ ಅಂತ ತಿಳ್ಕೊಂಡು ಅಂತ ಒಂದು ವಾಕ್ಯ ಅದ್ರೊಳಗೆ ಇಲ್ಲೇ ಇಲ್ಲ. ಯಾವುದು? ಈ ಅದ್ವೈತ, ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ. ಮನಸ್ಸಿನಲ್ಲೂ ದೇವರ ಚಿಂತನೆ, ವಸ್ತುಗಳಲ್ಲೂ ದೇವರ ಚಿಂತನೆ, ಪ್ರತಿಯೊಂದರಲ್ಲೂ ದೇವರ ಚಿಂತನೆ ಮಾಡಿದಾಗ ಏನಾಯಿತು? ಬೇರೆ ಕಡೆ ಗಮನನೇ ಇಲ್ಲ ಅವರಿಗೆ. ಏನಂತ ಹೆಸರು ಅದಕ್ಕೆ? ಎಲ್ಲ ಕಡೆ ದೇವರು ನೋಡೋದು ಅಂತ ಅರ್ಥ. ದೇವರನ್ನ ಎಲ್ಲರನ್ನೂ ದೇವರು ಅಂತ ನೋಡೋದಲ್ಲ, ಎಲ್ಲ ಪರಿಸ್ಥಿತಿಗಳಲ್ಲೂ ದೇವರನ್ನೇ ನೋಡೋದು. ಅಲ್ಟಿಮೇಟ್ ದೇವರು ಅಂಥೇಳಿ ಅದು ನಿಜವಾದ ಅದ್ವೈತ. ಅದನ್ನೇ ಉಪನಿಷತ್ತು ಹೇಳುತ್ತೆ ಅದ್ವೈತ ಅಂತ. ಅದ್ವೈತ ಒಪ್ಪಬೇಕು. ಈ ಅದ್ವೈತ ಅಲ್ಲ. ದೇವ್ರ ರೂಪಗಳಲ್ಲಿ ಭೇದ ಇಲ್ಲ. ಈ ಅದ್ವೈತ. ಎಲ್ಲೆಲ್ಲೋ ದೇವರಿದ್ದಾನೆ, ಎಲ್ಲಿದ್ದರೂ ಕೂಡ ದೇವರಲ್ಲಿ ವ್ಯತ್ಯಾಸನೇ ಇಲ್ಲ. ಅದು ದೇವರ ಆ ಅದ್ವೈತ ಒಪ್ತೇವೆ ಹೊರತು ಈ ಅದ್ವೈತ ಅಲ್ಲ. ಯಥಾ ಅಸವಃ ಜಾಗೃತಿ ಸುಪ್ತವೃತ್ತಯ. ನಾವು ಮಲಗಿದ ಕಾಲಕ್ಕೆ ಎಲ್ಲ ಇಂದ್ರಿಯಗಳು ಏನಾಗಿರುತ್ತೆ? ಸುಪ್ತ. ಒಬ್ಬರು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಏನಾಗುತ್ತೆ? ಎಲ್ಲ ಬಾಕಿ ಇಂದ್ರಿಯಗಳು ಡೀಲಿಂಗ್ ಆಗಿಬಿಡುತ್ತೆ. ಯಾವುದು ಉಳಿದಿರೋದೀಗ? ಬರೀ ಮನಸ್ಸು ದೇವರು ನೋಡ್ತಾ ಇರುತ್ತೆ ಅಷ್ಟೆ. ಒಳ್ಳೊಳ್ಳೆ ದೃಷ್ಟಾಂತಗಳಿವೆ. ಒಂದು ಸೂರ್ಯನ ಡೈರೆಕ್ಟ್ ನೋಡಿದಾಗ ಅಡೆತಡೆಗಳು ಹೇಗಿರೋದಿಲ್ವೋ, ಬರೀ ಬೆಳಕು ಹೇಗೋ ಹಾಗೆ, ಎಲ್ಲ ಇಂದ್ರಿಯಗಳು ನಿದ್ರಾವಸ್ಥೆಯಲ್ಲಿ ಸುಪ್ತವಾಗಿದ್ದರೆ ಹೇಗೋ ಹಾಗೆ, ಸಮಾಧಿ ಸ್ಥಿತಿಯಲ್ಲಿ ಬೇರೆ ಯಾವುದ್ರ ಬಗ್ಗೆ ಎಚ್ಚರ ಇರೋದೇ ಇಲ್ಲ. ಅದಕ್ಕೆ ತದಲಂ ಬಹುಲೋಕ ವಿಚಿಂತನೆ ಅಂದ್ರಂದರೆ ಧ್ಯಾನಕ್ಕೆ ಟ್ರೈ ಮಾಡಿ ಅಂತ ಅರ್ಥ. ಅದಕ್ಕೆ ಲೋಕಚಿಂತನೆ ಕಡಿಮೆ ಮಾಡ್ತಾ ಹೋದಂತ ಏನಾಗುತ್ತದೋ ಧ್ಯಾನ ಕಡೆಗೆ ಡೈವರ್ಟ್ ಆಗಲು ಶುರುವಾಗುತ್ತೆ. ಮನಸ್ಸು ನೀರು ಹರಿತಾ ಇರುತ್ತೆ, ಅಡ್ಡ ಇಟ್ಟ ತಕ್ಷಣ ಏನು ಮಾಡುತ್ತೆ? ಬೇರೆ ಕಡೆ ಇಲ್ಲಿ ಹರಿದ ಆ ಕಡೆ ಹೊಟ್ಬಿಡುತ್ತೆ. ಜಾಗ ಹುಡ್ಕೊಂಡು ಹೋಗುತ್ತೆ. ಗೊತ್ತಲ್ಲ, ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಂತ ಹೇಳಿ. ಆದ್ದರಿಂದ ನಿಂತಿರುತ್ತೆ. ಯಾಕಂದ್ರೆ ನಿಂತಿಲ್ಲ ಬರ್ತಾ ಹರಿಬೋದು ಗುದ್ದೊಳಗೆ ಶುರುವಾಗ್ಬಿಡೋದು. ನಿಂತಾಗ ಕಾಣಿಸುತ್ತೆ ಅಷ್ಟೇ ನಿಮಗೆ. ಆಗಲೂ ಕೂಡ ಬಾವಿಯಲ್ಲಿ ನಿಂತಿಲ್ಲ, ನೀರು ಹರಿತಾ ಇದೆ, ನೋಡೋರು ನಿಂತಾಗ ಕಾಣಿಸುತ್ತೆ. ಆ ರೀತಿ ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ ಇವೆಲ್ಲ ಅದ್ವೈತ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಅಂತೇಳಿ ಅದೆಲ್ಲ ನೋಡಿ. ಇದಿಲ್ಲ, ಅವ್ರಿಗೆ ಒಂದೇ ಒಂದು ತಲೆಯಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಅದ್ವೈತ ಆದ ತಕ್ಷಣ ಅದು ಒಂದೇ, ಬೇರೆ ಇಲ್ಲೇ ಇಲ್ಲ. ಅದು ತಪ್ಪು. ಅದೊಂದು ಆ ಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಜನಗಳಿಗೆ. ಆಗಬಾರ್ದು.